ಚಿತ್ರಗುಪ್ತರೇ, ಪ್ರಭು, ಈತನಾರು? ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ? ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರ್ಲಿ ಚಿತ್ರಗುಪ್ತರೇ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ? ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಕ್ ಮಾಡಿ ನೋಡಿದ್ರೆ ಶ್ರೀದೇವಿ, ಜೂವಾಗಿ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ಬಿಸಿಲಲ್ಲಿ ನೋಡಿದ್ರೆ ಊರ್ಬಿಡ. ಹೂವಲ್ಲಮ್ಮ, ಫಟಾಫಟ ನೋಡ್ಸಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ. ಏನತ್ಯ? ಅಲ್ಲ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ. ನಾವೆಷ್ಟು ಆಟಗಳು ಆಡಿದೀವಂತ ಈ ತಗಡ್ಗಳ್ ಕೇಳು. ಅಯ್ಯೋ, ಮೊದಲು ಅದನ್ನು ತೆಗೀರಿ ಪ್ರಭು. ಯಾಕನ ಆ ಕ್ಯಾಪ್ಗಿರೋ ಬಲೆ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೊ. ಎಷ್ಟೊಂದು ಕೊಬ್ಬು ನಿನಗೆ! ಮತ್ತಿನ್ನೇನು, ಫುಲ್ ಚಾರ್ಜ್ ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ? ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ಹಣೆ ಬರ ಏನಾರ ಇರ್ಲಿ, ನಿಂದೇನ ಹಣೆ ಬರ ಯಮಧರ್ಮ? ಏನದು? ಅಲ್ಲ, ಶತಶತಮಾನದಿಂದ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟೊಡ್ ಬಾಡಿ ಬಾರನ ಅದ್ರ ಮೇಲೆ ಹಾಕ್ತಿಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಲ್ಲ ಮಗಳ ಗಂಡ ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಯೋ ಕೋಣಪ್ಪ, ನಿನ್ಗಾದ್ರೂ ಆ ಯಮನ್ ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ, ಯಮ ಧರ್ಮ.